ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಿಶನ್ ರಮೇಶ್. ನೀವು ನೋಡ್ತಾ ಇದ್ದೀರಿ ಡಾಕ್ಟರ್ ಮೆಕ್ಯಾನಿಕ್ 360. ಇನ್ನು ನೀವು ಈ ಚಾನೆಲ್ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ಇವತ್ತಿನ ವಿಡಿಯೋ ಏನಾಗಿರುತ್ತಪ್ಪ ಅಂತಂದ್ರೆ, ಇದು ನನ್ನ ಮೊದಲನೇ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ. ಇವತ್ತಿನ ವಿಡಿಯೋನಲ್ಲಿ ನಾನು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತಗೊಂಡ್ಬಂದಿದ್ದೀನಿ. ಸೊ ಇಂಟ್ರೆಸ್ಟಿಂಗ್ ಟಾಪಿಕ್ಗೆ ಹೋಗೋಕ್ಕಿಂತ ಮುಂಚೆ ಈ ಯೂಟ್ಯೂಬ್ ಚಾನಲ್ ಏನಕ್ಕೆ ಶುರು ಮಾಡಿದೆ, ಮತ್ತೆ ಅದ್ರದ್ದು ಏನ್ ರೀಸನ್ ಇತ್ತು, ಏನ್ ಇಂಟೆನ್ಷನ್ ಇತ್ತು ಅನ್ನೋದನ್ನ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ನಿಮ್ಗೆ. ತನಕ ವಿಡಿಯೋ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಇವತ್ತಿನ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ, ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನಾನು ಚೂಸ್ ಮಾಡಿರೋಂಥದ್ದು. ನಿಮ್ಮಲ್ಲಿ ಸುಮಾರು ಜನ ಕಾರ್ ಪರ್ಚೇಸ್ ಮಾಡಕ್ಕೆ ಯೋಚನೆ ಮಾಡ್ತಿರ್ತೀರಿ, ಡ್ರೈವಿಂಗ್ ಸ್ಕೂಲ್ಗೆ ಹೋಗಿರ್ತೀರಿ, ಡ್ರೈವಿಂಗ್ ಸ್ಕೂಲಿಂದ ಡೈರೆಕ್ಟ್ ಆಗಿ ಒಂದು ಕಾರ್ ಪರ್ಚೇಸ್ ಮಾಡಬೇಕು ಅಂತಿರುತ್ತೆ. ಅದು ಪ್ರೀ ಓನ್ಡ್ ಆದ್ರೂ ಆಗಿರ್ಬೋದು ಅಥವಾ ಹೊಸ ಕಾರ್ ಆದ್ರೂ ಆಗಿರ್ಬೋದು. ಸೊ ಈ ಕಾರ್ ಬೈ ಮಾಡುವಾಗ ಕೆಲವೊಂದು ಕನ್ಫ್ಯೂಷನ್ಸ್ ಇರ್ತವೆ. ಅಂದ್ರೆ ಯಾವ ಬ್ರ್ಯಾಂಡ್ ಕಾರ್ ಚೂಸ್ ಮಾಡಬೇಕು, ಮತ್ತೆ ಯಾವ ಬ್ರ್ಯಾಂಡ್ ತಗೊಂಡ್ರೆ ಚೆನ್ನಾಗಿರುತ್ತೆ, ಯಾವ್ದ್ರಲ್ಲಿ ಮೈಲೇಜ್ ಬರುತ್ತೆ, ಯಾವ್ದು ಇಂಜಿನ್ ಚೆನ್ನಾಗಿದೆ, ಯಾವ್ದ್ರದ್ದು ಸರ್ವಿಸ್ ಚೆನ್ನಾಗಿದೆ ಅಂತೆಲ್ಲ ನಿಮ್ ತಲೆಯಲ್ಲಿ ಬರ್ಬೋದು. ಸೊ ಈ ತರ ಕ್ವಶನ್ಸ್ ಏನಾದ್ರು ನಿಮ್ಗೆ ಬಂದ್ರೆ ಇವತ್ತಿನ ವಿಡಿಯೋನಲ್ಲಿ ಆಲ್ಮೋಸ್ಟ್ ಕ್ಲಿಯರ್ ಮಾಡೋಣ. ಫಸ್ಟ್ ಟಾಪಿಕ್ ನಾನು ಚೂಸ್ ಮಾಡುವಂಥದ್ದು, ನೀವು ಇಂಡಿಯಾನಲ್ಲಿ ನೋಡುವಂತ ಟಾಪ್ 6 ಕಾರ್ ಬ್ರ್ಯಾಂಡ್ಸ್ ಬಗ್ಗೆ ನಾನು ಇವಾಗ ತಿಳಿಸ್ಕೊಡ್ತೀನಿ. ಸೊ ಈ ಟಾಪ್ 6 ಕಾರ್ ಬ್ರ್ಯಾಂಡ್ಸ್ ಏನಿದೆ, ನಿಮ್ಗೆ ರೋಡಲ್ಲಿ ಕಾಣಿಸುವಂತ ಅತಿ ಹೆಚ್ಚು ಕಾರ್ಗಳಾಗಿರ್ತವೆ ಇದು. ಸೊ ಫಸ್ಟ್ ಬರೋದು ಮಾರುತಿ ಸುಜುಕಿ, ಟಾಟಾ, ಮಹೀಂದ್ರಾ, ಮತ್ತೆ ಟೊಯೋಟಾ, ಕಿಯಾ, ಹ್ಯುಂಡೈ. ಯಾರೋ ಕಂಪ್ನಿಗಳು ನಿಮ್ಗೆ ಇಂಡಿಯಾನಲ್ಲಿ ನೋಡೋಕೆ ಸಿಗುವಂಥದ್ದು ಹೆಚ್ಚಾಗಿ. ಸೊ ಈ 6 ಕಂಪ್ನಿಗಳು ಏನು ನಾನು ಹೇಳಿದೆ, ಇದ್ರದ್ದು ಏನೇನು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಮತ್ತೆ ನೀವೊಂದು ಬಜೆಟ್ ಅಲ್ಲಿ ನೋಡ್ತಿದ್ರೆ, ಅಂದ್ರೆ 6 lakhs to 10 lakhs ಬಜೆಟ್ ಅಲ್ಲಿ ಒಂದು ಹೊಸ ಕಾರ್ ನೋಡ್ತಿದ್ರೆ ಈ ವಿಡಿಯೋ ನಿಮ್ಗೆ. ಸೊ ಈ ವಿಡಿಯೋನಲ್ಲಿ ನಾನು ನಿಮ್ಗೆ 6 ಕಾರ್ ಬ್ರ್ಯಾಂಡ್ಸ್ ಅಲ್ಲಿರೋ ಅಷ್ಟು ಬಜೆಟ್ ಕಾರ್ಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಸೊ ಮಾರುತಿ ಸುಜುಕಿಯಲ್ಲಿ ನಿಮಗೆ 2 ತರ ಕ್ಯಾಟಗರಿ ಬರುತ್ತೆ. ಒಂದು ಅರೇನಾ, ಇನ್ನೊಂದು ನೆಕ್ಸಾ. ಈ ಅರೇನಾ ಶೋರೂಮ್ ಏನಪ್ಪಾ ಅಂತಂದ್ರೆ, ನಿಮ್ಗೆ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಬಟ್ ನಿಮ್ಗೆ ಅಷ್ಟು ಲಕ್ಸುರಿ ಬರಲ್ಲ, ಮೈಲೇಜ್ ಕೊಡ್ತಾರೆ, ಮತ್ತೆ ಸರ್ವಿಸು ಚೆನ್ನಾಗಿದೆ, ಮತ್ತೆ ಕಾರು ಡಿಸೆಂಟ್ ಲುಕ್ಸ್ ಆಗಿರುತ್ತೆ, ತುಂಬಾ ಸ್ಟೈಲಿಶ್ ಆಗಿರಲ್ಲ. ಸೊ ಇನ್ನೊಂದು ಬಂದು ನೆಕ್ಸಾದಲ್ಲಿ ನಿಮ್ಗೆ ಸ್ಟೈಲಿಶ್ ಕಾರ್ಗಳು ಮತ್ತೆ ಆಲ್ಮೋಸ್ಟ್ ಲಕ್ಸುರಿ ಏನ್ ಬರುತ್ತೋ ಅದಷ್ಟು ನಿಮ್ಗೆ ಈ ನೆಕ್ಸಾ ಮಾರುತಿ ಸುಜುಕಿ ಶೋರೂಮ್ ಅಲ್ಲಿ ನೋಡಕ್ ಸಿಗುತ್ತೆ. ಸೊ ಮಾರುತಿ ಸುಜುಕಿಗೆ ಬಂದ್ರೆ ನೀವು, ನಾನು ಎರಡನ್ನು ಕಂಬೈನ್ ಮಾಡಿ ಹೇಳ್ತೀನಿ, 2 ಕಾರ್ ಕಂಪ್ನಿಗಳನ್ನು ಕಂಬೈನ್ ಮಾಡಿ ಹೇಳ್ತೀನಿ. ಅಂತಂದ್ರೆ ಅರೇನಾ ಮತ್ತೆ ನೆಕ್ಸಾ 2 ಕಂಪ್ನಿಗಳಲ್ಲಿ ನಿಮ್ಗೆ ಸಿಗುವಂತ ಕಾರ್ಗಳು ಯಾವ್ದಪ್ಪ ಅಂತಂದ್ರೆ ಎಸ್ಪ್ರೆಸ್ಸೋ, ಆಲ್ಟೋ, ಬ್ರೆಜಾ, ಸ್ವಿಫ್ಟ್ ಡಿಸೈರ್, ಬಲೆನೋ, ಫ್ರಾಂಕ್ಸ್. ಈ ಇಷ್ಟು ಕಾರ್ಗಳು ನಿಮಗೆ ಮಾರುತಿ ಸುಜುಕಿ ಎಂಟೈರ್ ಪ್ರೀಮಿಯಂ ಬ್ರ್ಯಾಂಡ್ ನೆಕ್ಸಾನಾದ್ರೂ ಆಗಿರ್ಬೋದು ಅಥವಾ ಅರೇನಾರು ಆಗಿರ್ಬೋದು, 2 ಕಂಪ್ನಿಗಳಲ್ಲಿ ನೋಡೋಕೆ ಸಿಗುವಂತ ಕಾರ್ಗಳು. ಸೊ ನೀವು 6 lakhs to 10 lakhs ಬಜೆಟ್ ಅಲ್ಲಿ ಇದೀರ ಅಂತಂದ್ರೆ ನಿಮ್ಗೆ ಆರಾಮಾಗಿ ಮಾರುತಿ ಸುಜುಕಿ ಅರೇನಾ ಶೋರೂಮ್ಗಳಲ್ಲಿ ನಿಮಗೆ ಬೇಕಾಗಿರುವಂತ ಕಾರ್ಗಳು ಸಿಗ್ತವೆ. ಬಟ್ ನೀವು ಸ್ವಲ್ಪ ಸ್ಟೈಲಿಶ್ ಆಗಿರೋ ಕಾರ್ಗಳನ್ನ ನೋಡ್ತಿದ್ದೀರಿ ಅನ್ನೋ ನಿಮ್ ಪ್ರಿಫರೆನ್ಸ್ ಇದ್ರೆ ನೆಕ್ಸಾಗ್ ಹೋದ್ರೆ ನಿಮ್ಗೆ ಅಲ್ಲಿ ಬೇಸ್ ವೇರಿಯಂಟ್ ಮತ್ತೆ ಮಿಡ್ ವೇರಿಯಂಟ್ ಕಾರ್ಗಳು ನಿಮ್ಮ ಈ ಬಜೆಟ್ಗೆ ಫಿಕ್ಸ್ ಆಗುತ್ತೆ. ಅದು ಯಾವ್ದಪ್ಪ ಅಂತಂದ್ರೆ ಬಲೆನೋ ಮತ್ತೆ ಫ್ರಾನ್ಸ್. ಈ 2 ಕಾರ್ಗಳು ನಿಮ್ಗೆ ಆಲ್ಮೋಸ್ಟ್ 6 lakhs to 10 lakhs ಬಜೆಟ್ ಅಲ್ಲಿ ಫಿಕ್ಸ್ ಆಗುತ್ತೆ. ಇದು ನಾನು ಹೇಳ್ತಿರೋವಂಥದ್ದು ಬರೀ ಬೇಸ್ ವೇರಿಯಂಟ್ ಆಗಿರುತ್ತೆ ಅಥವಾ ಮಿಡ್ ವೇರಿಯಂಟ್ ಆಗಿರುತ್ತೆ. ಇವಾಗ ನಾನು ಹೇಳೋವಂಥ ಎಲ್ಲಾ ಕಾರ್ಗಳು ನೀವು ಪರ್ಚೇಸ್ ಮಾಡಿದ್ರೆ ಬೇಸ್ ವೇರಿಯಂಟ್ ಅಥವಾ ಮಿಡ್ ವೇರಿಯಂಟ್, ಕೆಲವೊಂದು ಟಾಪ್ ಎಂಡ್ ವೇರಿಯಂಟ್ಸು ನಿಮ್ಗೆ ಈ ಬಜೆಟ್ ಅಲ್ಲಿ ಸಿಕ್ಬಿಡುತ್ತೆ. ಸೊ ನೆಕ್ಸ್ಟ್ ಕಾರ್ ಕಂಪನಿ ಬಂದು ನಮ್ಮ ಹೆಮ್ಮೆಯ ಇಂಡಿಯನ್ ಕಂಪನಿ ಆದಂತ ಟಾಟಾ ಮತ್ತೆ ಮಹೀಂದ್ರಾ. ಈ ಟಾಟಾ ಮತ್ತೆ ಮಹೀಂದ್ರಾ ಕಾರ್ಗಳು ಆಲ್ಮೋಸ್ಟ್ ತುಂಬಾ ಟೆಕ್ನಾಲಜಿನ ತುಂಬಾ ಸೀರಿಯಸ್ ಆಗಿ ತಗೊಂಡು ಇವಾಗ ಮಾರ್ಕೆಟ್ ಅಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿನ ಲೀಡ್ ಮಾಡ್ತಿದೆ ನಮ್ಮ ಟಾಟಾ ಮತ್ತೆ ಮಹೀಂದ್ರಾ ಕಾರ್ಗಳು. ಸೊ ಟಾಟಾ ಮತ್ತೆ ಮಹೀಂದ್ರಾ ಕಾರ್ಗಳು ನೋಡ್ತಿದ್ದೀರಾ ಅಂತಂದ್ರೆ ಫಸ್ಟ್ ಟಾಟಾ ಬರೋಣ. ಟಾಟಾದಲ್ಲಿ ನಿಮಗೆ ಸಿಗುವಂಥದ್ದು ಟಿಯಾಗೋ, ಟಿಗೋರ್, ಆಲ್ಟ್ರೋಸ್, ಪಂಚ್, ನೆಕ್ಸಾನ್. ಈ 5 ಕಾರ್ಗಳು ನಿಮಗೆ ಟಾಟಾ ಕಂಪನಿ ಅಂಡರ್ ಬರುವಂತ ಕಾರ್ಗಳಾಗಿರ್ತವೆ. ಟಾಟಾ ಕಂಪ್ನಿಲಿ ನಿಮಗೆ ಆಲ್ಮೋಸ್ಟ್ ಟಿಯಾಗೋ ಅಥವಾ ಟಿಗೋರ್ ಹೋಗ್ತೀರಾ ಅಂತಂದ್ರೆ
ನಿಮಗೆ 10 lakhs ಬಜೆಟಲ್ಲಿ ನಿಮಗೆ ಟಾಪ್ ಎಂಡ್ ಮಾಡೆಲ್ ಸಿಗುವಂಥ ಚಾನ್ಸಸ್ ಇದೆ. ಸೊ ನೆಕ್ಸ್ಟ್ ಕಂಪ್ನಿ ಬಂದು ನಿಮಗೆ ಮಹೀಂದ್ರಾ ಆಗಿರುತ್ತೆ. ಮಹೀಂದ್ರಾದಲ್ಲಿ ಅವರು ಜಾಸ್ತಿ ದೊಡ್ಡ ಗಾಡಿಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪನಿ. ಸೊ ನಿಮಗೆ ಇದರಲ್ಲಿ ಯಾವುದಾದ್ರು ಒಂದು ಕಾರ್ ಚೂಸ್ ಮಾಡಬೇಕಪ್ಪ ಅಂತಂದರೆ ನಾನು ನಿಮಗೆ ಸಜೆಸ್ಟ್ ಮಾಡುವಂಥ ಕಾರ್ ಬಂದು XUV 3X. ಇದೊಂದು ಮೈಕ್ರೋ SUV ಕ್ಯಾಟಗರಿ ಕಾರು. ಸೊ ಸ್ಪೇಷಿಯಸ್ ಆಗಿದೆ, ಲಕ್ಸುರಿ ಆಗೂ ಇದೆ, ಮತ್ತು ಮೈಲೇಜು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ಥರ ಕಂಡೀಷನಲ್ಲಿ ಈ ನಿಮಗೆ ಮಹೀಂದ್ರಾ XUV 3X ಸಿಗುತ್ತೆ. ನೆಕ್ಸ್ಟ್ ಕಂಪ್ನಿ ಬಂದು ಟೊಯೋಟಾ ಮತ್ತು ಮಾರುತಿ ಸುಜುಕಿ ಅವರು ಇವಾಗಿನ ಇಂಡಸ್ಟ್ರಿ ಪ್ರಕಾರ ಮರ್ಜ್ ಆಗಿದ್ದಾರೆ. ಎರಡೂ ಕಂಪ್ನಿಗಳು ಪಾರ್ಟ್ ಶೇರಿಂಗ್ ಮಾಡ್ತಿದ್ದಾರೆ. ಎರಡೂ ಕಂಪ್ನಿಗಳು ಆಲ್ಮೋಸ್ಟ್ ಕಾರ್ಗಳು ಇವಾಗಿನ ಪರಿಸ್ಥಿತಿಯಲ್ಲಿ ಸೇಮ್ ಕಂಡೀಷನಲ್ಲಿ ನೋಡೋಕೆ ಸಿಗ್ತವೆ ನಿಮಗೆ. ಸೊ ಮಾರುತಿ ಸುಜುಕಿ ಅವರ ಬಾಡಿ ಅಥವಾ ಚಾಸಿ, ಟೊಯೋಟಾ ಅವರ ಇಂಜಿನಿಯರಿಂಗು ಎರಡೂ ಕಂಬೈನ್ ಮಾಡಿ ಕಾರ್ನ ಸೇಲ್ ಮಾಡ್ತಿದ್ದಾರೆ. ಈ ಟೊಯೋಟಾ ಕಂಪ್ನಿಗಳಲ್ಲಿ ನಿಮಗೆ ಬಜೆಟಲ್ಲಿ ಸಿಗುವಂಥ ಕಾರ್ಗಳು ಯಾವುದಪ್ಪ ಅಂತಂದರೆ ಒಂದು ಗ್ಲಾನ್ಸಾ, ಇನ್ನೊಂದು ಅರ್ಬನ್ ಕ್ರೂಸರ್ ಟೈಸರ್. ಈ ಎರಡು ಕಾರ್ಗಳು ನಿಮಗೆ ಹೇಳಿದಂಗೆ ನಾನು ಮಿಡ್ ವೇರಿಯಂಟ್ ಅಥವಾ ಬೇಸ್ ವೇರಿಯಂಟ್ಗೆ ಚೂಸ್ ಮಾಡಿ. ಈ ಎರಡು ಕಾರ್ಗಳು ನಿಮಗೆ ಆಲ್ಮೋಸ್ಟ್ 6 lakhs to 10 lakhs ಬಜೆಟಲ್ಲಿ ಫಿಕ್ಸ್ ಆಗುತ್ತೆ. ನೆಕ್ಸ್ಟ್ ಕಂಪ್ನಿ ಬಂದು ಹ್ಯುಂಡೈ. ಈ ಹ್ಯುಂಡೈ ಮತ್ತು ಕಿಯಾ ಅನ್ನೋ ಎರಡು ಕಂಪ್ನಿಗಳಿದೆಯಲ್ಲ, ಇದು ಎರಡು ಕಂಪ್ನಿಗಳು ಸೇಮ್ ಮರ್ಜ್ಡು, ಸೇಮ್ ಪಾರ್ಟ್ ಶೇರಿಂಗ್ ಮಾಡ್ತಾರೆ, ಒಂದೇ ಕಂಪ್ನಿ ಲೀಡ್ ಮಾಡುತ್ತೆ. ಸೊ ಹ್ಯುಂಡೈಗೆ ಬರೋದಾದರೆ ನಿಮಗೆ ಸಿಗುವಂಥದ್ದು ಗ್ರ್ಯಾಂಡ್ ಐಟನ್ ನಿಯಾಸ್, i20, ವೆನ್ಯೂ ಮತ್ತು ಕ್ರೇಟಾ. ಸೊ ಈ 4 ಕಾರ್ಗಳು ಹ್ಯುಂಡೈ ಕಂಪ್ನಿದಾಗಿತ್ತು. ಹಂಗೆ ನೀವು ಕಿಯಾ ಕಾರ್ ಕಂಪ್ನಿಗೆ ಬಂದರೆ ನಿಮಗೆ ಸಿಗುವಂಥದ್ದು 3 ಕಾರ್ಗಳು ಸಿಗ್ತವೆ. ಒಂದು ಸೆಲ್ಟಾಸ್, ಇನ್ನೊಂದು ಸಾನೆಟ್, ಮತ್ತು ಕ್ಯಾರೆನ್ಸ್ ಅಂತ ಒಂದು ಕಾರ್ ಇದೆ. ಸೊ ಈ ಕ್ಯಾರೆನ್ಸ್ ಬಂದು ಸ್ವಲ್ಪ ನೀವು ಏನು ಇನೋವಾ ನೋಡ್ತೀರೋ ಆ ಟೈಪ್ ಕಾರ್ ಬಂದ್ಬಿಡ್ತು. ಸೊ ಇದನ್ನು ಚೂಸ್ ಮಾಡ್ಬೋದು. ನಿಮ್ಗೆ ಅರೌಂಡ್ 10 lakhs ಅಲ್ಲಿ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ, ನೀವು ಬೇಸ್ ಅಥವಾ ಮಿಡ್ ವೇರಿಯಂಟ್ ಪರ್ಚೇಸ್ ಮಾಡ್ತೀರಾ ಅಂತಂದರೆ. ಸೊ ನೆಕ್ಸ್ಟ್ ಇನ್ನೊಂದು 5 ಕಂಪ್ನೀಸ್ ಬ್ಯಾಲೆನ್ಸ್ ಇದೆ. ಈ 5 ಕಂಪ್ನೀಸ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ನೀವು ಕೇಳಿರ್ತೀರಿ ಜರ್ಮನ್ ಇಂಜಿನಿಯರ್ಡ್ ಕಾರ್ಸ್ ಅಂತ. ಸೊ ಈ ಜರ್ಮನ್ ಇಂಜಿನಿಯರ್ ಕಾರ್ಸ್ ಯಾವುದಪ್ಪ ಅಂತಂದರೆ ನಿಮಗೆ ಫಸ್ಟ್ ಬರುವಂಥದ್ದು ಫೋಕ್ಸ್ವ್ಯಾಗನ್ ಮತ್ತು ಸ್ಕೋಡಾ. ಎರಡು ಒಂದೇ ಕಂಪ್ನಿ ಎರಡು ಕಾರ್ ಬ್ರ್ಯಾಂಡ್ಸ್ನ ಲೀಡ್ ಮಾಡುತ್ತೆ. ಸೊ ಈ ಫೋಕ್ಸ್ವ್ಯಾಗನಲ್ಲಿ ನಿಮಗೆ ಫೋಕ್ಸ್ವ್ಯಾಗನ್ ಟೈಗನ್ ಅಂತ ಒಂದು ಕಾರ್ ಇದೆ, ಮತ್ತು ವರ್ಚ್ಯೂಸ್ ಅಂದರೆ ಸೆಡಾನ್ ವರ್ಷನ್ ಆಫ್ ಕಾರ್, ಅದು ವರ್ಚ್ಯೂಸ್ ಇದೆ. ಹಂಗೆ ನೀವು ಸ್ಕೋಡಾಗೆ ಬಂದರೆ ನಿಮಗೆ ಸ್ಕೋಡಾ ಕೈಲಾಕ್ ಅಥವಾ ಸ್ಕೋಡಾ ಸ್ಲಾವಿಯಾ, ಈ ಎರಡು ಕಾರ್ಗಳು ನಿಮಗೆ ಬಜೆಟಲ್ಲಿ ಫಿಕ್ಸ್ ಆಗ್ಬೋದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಸದ್ಯಕ್ಕೆ ಒಂದು 3 to 4 years ಬ್ಯಾಕ್ ಅಷ್ಟೇ ಈ ಕಾರ್ ಕಂಪ್ನಿ ನಮ್ಮ ಇಂಡಿಯಾದಲ್ಲಿ ರೀಗ್ರೋತ್ ಮಾಡೋಕ್ಕೆ ಬಂದಿದ್ದಾರೆ. ಇದು ಯಾವುದಪ್ಪ ಅಂತಂದರೆ ಸಿಟ್ರಾನ್ ಸ್ನೇಹಿತರೆ. ಈ ಸಿಟ್ರಾನ್ ಕಾರು ಇದು ಒಂದು ಫ್ರೆಂಚ್ ಮ್ಯಾನುಫ್ಯಾಕ್ಚರ್ಡ್ ಕಂಪನಿ. ಸ್ಟೆಲಾಂಟಿಸ್ ಇಂಡಿಯಾ ಗ್ರೂಪ್ಸ್ ಅಂತ ಒಂದು ಕಂಪನಿ ಇದೆ, ಆ ಕಂಪ್ನಿಯವರು ಓನ್ ಮಾಡೋದೇ ಸಿಟ್ರಾನ್. ಈ ಸಿಟ್ರಾನಲ್ಲಿ ನಿಮಗೆ ಆಲ್ಮೋಸ್ಟ್ ಲಕ್ಸುರಿ ಇದೆ, ರೈಡಿಂಗ್ ಕಂಫರ್ಟ್ ಚೆನ್ನಾಗಿದೆ, ಮತ್ತು ಇಂಜಿನ್ ಕೆಪಾಸಿಟಿ ಚೆನ್ನಾಗಿದೆ, ಮತ್ತು ಸಸ್ಪೆನ್ಷನ್ ತುಂಬ ಚೆನ್ನಾಗಿದೆ, ಸೀಟಿಂಗ್ ಕೆಪಾಸಿಟಿನೂ ಚೆನ್ನಾಗಿದೆ. ಸೊ ಈ 5 ಫೀಚರ್ಸು ಈ ಸ್ಟೆಲಾಂಟಿಸ್ ಗ್ರೂಪ್ಸ್ ಅಂಡರ್ ಬರೋ ಸಿಟ್ರಾನ್ ಕಂಪ್ನಿಲಿ ತುಂಬ ಚೆನ್ನಾಗಿದೆ. ನೀವು ಆ ಕಂಪ್ನಿ ಮೇಲೆ ಇಂಟ್ರೆಸ್ಟೆಡ್ ಆಗಿದ್ದರೆ ದಯವಿಟ್ಟು ಚೆಕ್ಔಟ್ ಮಾಡಿ. ಬಟ್ ಇದು ಯಾವುದೇ ಥರ ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ, ನಾನು ಯಾವುದನ್ನು ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ತಿಲ್ಲ, ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ಗೆ ಹೇಳ್ತಿದ್ದೀನಿ ಅಷ್ಟೇ. ಸೊ ಈ ಸಿಟ್ರಾನ್ ಕಂಪ್ನಿಯಲ್ಲಿ ನಿಮಗೆ 3 ಥರ ಕಾರ್ಗಳು ನೋಡೋಕ್ಕೆ ಸಿಗ್ತವೆ. ಒಂದು ಸಿಟ್ರಾನ್ C3, ಇನ್ನೊಂದು ಬಂದು ಸಿಟ್ರಾನ್ C3 ಏರ್ ಕ್ರಾಸ್, ಇನ್ನೊಂದು ಬಂದು ಸಿಟ್ರಾನ್ ಬಸಾಲ್ಟ್. ಈ 3 ಕಾರ್ಗಳು ತುಂಬ ಚೆನ್ನಾಗಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಅದನ್ನು ಯಾರು ತಗೊಳ್ದಿರೋ ಕಾರಣ ಆ ಕಂಪ್ನಿಗೆ ರೀಚ್ ಸಿಕ್ಕಿಲ್ಲ. ಇನ್ನೂ ತುಂಬ ಕಮ್ಮಿ ಕಾರ್ಗಳು ಈ ಕಂಪ್ನಿಯಲ್ಲಿ ಸೇಲ್ ಮಾಡಿದ್ದಾರೆ. ಸೊ ಇದಿಷ್ಟು ಆಗಿತ್ತು ಕಾರ್ನ ಮಾಹಿತಿ. ಸ್ಟಾರ್ಟಿಂಗ್ ವಿಡಿಯೋನಲ್ಲಿ ಹೇಳಿದಂಗೆ ನಿಮಗೆ ಈ ಯೂಟ್ಯೂಬ್ ಚಾನಲ್ನ ಏನಕ್ಕೆ ನಾನು ಶುರು ಮಾಡಿದೆ ಅಂತ ಅನ್ನೋದು ಇವಾಗ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮಲ್ಲಿ ಕೆಲವರು ಕಾರ್ ಪರ್ಚೇಸ್ ಮಾಡ್ತಿರ್ತೀರಿ, ಮತ್ತು ಆ ಕನ್ಫ್ಯೂಷನ್ಸಲ್ಲಿ ಇರ್ತೀರಿ, ಮತ್ತು ಕಾರ್ ತಗೊಂಡ್ಮೇಲೆ ಹೆಂಗೆ ಮೇಂಟೈನ್ ಮಾಡೋದು ಗೊತ್ತಿರಲ್ಲ, ಮತ್ತು ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕಾರ್ಗಳ ಬಗ್ಗೆ ಗೊತ್ತಿರಲ್ಲ. ಸೊ ಆ ಮಾಹಿತಿನ ನಾನು ನಮ್ಮ ಯೂಟ್ಯೂಬ್ ಚಾನಲ್ ಆದ ಡಾಕ್ಟರ್ ಮೆಕ್ಯಾನಿಕ್ 360ನಲ್ಲಿ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಅಕಸ್ಮಾತ್ ಕಾರ್ ತಗೊಂಡ್ಮೇಲೆ ಹೆಂಗೆ ಮೇಂಟೈನ್ ಮಾಡೋದು, ಅದನ್ನು ಟೈಮ್ ಟು ಟೈಮ್ ಹೆಂಗೆ ಸರ್ವಿಸಸ್ ಮಾಡಬೇಕು, ಮತ್ತು ಜನರಲ್ ಚೆಕಪ್ಸ್ ಹೆಂಗೆ ಮಾಡಬೇಕು, ಮತ್ತು ಬೇಸಿಕ್ ನಾಲೆಡ್ಜ್ ಆಫ್ ಕಾರ್ ಏನೇನು ಗೊತ್ತಿರಬೇಕು, ಮತ್ತು
ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇದಿಷ್ಟು ನಿಮಗೆ ನೋಡಬೇಕು ಅಂತ ಏನಾದರೂ ಇಂಟ್ರೆಸ್ಟೆಡ್ ಆಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಆಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತೆ ನಿಮಗೆ ಈ ವಿಡಿಯೋ ಈ ಕಾಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಅಕಸ್ಮಾತ್ ಇಷ್ಟ ಆಗಿಲ್ಲ ಅಂತಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಸೊ ಇಲ್ಲಿವರೆಗೂ ಯೂಟ್ಯೂಬ್ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು. ಹಿಂಗೆ ಈ ಚಾನಲ್ನ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತಲೂ ಕೇಳ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕೆ ಅಂತಂದರೆ ನಾನು ಮುಂದೆ ಅಪ್ಡೇಟ್ ಮಾಡೋ ವಿಡಿಯೋಸ್ಗಳು ನಿಮಗೆ ತಕ್ಷಣ ನಿಮ್ಮ ನೋಟಿಫಿಕೇಶನ್ಗೆ ಬರುತ್ತೆ. ಸೊ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಒಂದೇ ಮಾತರಂ. ನಮಸ್ಕಾರ.